ಸಿಎಂ ಸಿದ್ದರಾಮಯ್ಯನವರು ಬಳಸ್ತಾ ಇರುವಂತಹ ಸರ್ಕಾರಿ ಕಾರಿನ ಮೇಲೂ ಕೂಡ ಇದೀಗ ಭಾರಿ ದಂಡವನ್ನ ವಿಧಿಸಲಾಗಿದೆ. ನೋಡಿ, ಕಾರ್ನಲ್ಲಿ ಸೀಟ್ ಬೆಲ್ಟ್ ಹಾಕಿದೆ. ಒಂದಿಷ್ಟು ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸಿದ್ರು, ಸೀಟ್ ಬೆಲ್ಟ್ ಹಾಕದೆ ಒಂದಿಷ್ಟು ಪ್ರಯಾಣವನ್ನ ಬೆಳೆಸಿದ್ರಲ್ಲ, ಅದಕ್ಕೋಸ್ಕರ ಇದೀಗ ದಂಡವನ್ನ ವಿಧಿಸಲಾಗಿದೆ. ಸೊ ಈಗಾಗಲೇ ಸೀಟ್ ಬೆಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂಗೆ 2,500 ರೂಪಾಯಿ ದಂಡವನ್ನ ಬಿದ್ದಿರುವಂತದ್ದು. 50% ಏನು ಆಫರ್ ಇಟ್ಟಿದ್ದಾರೆ. ಈಗಾಗಲೇ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಟ್ರಾಫಿಕ್ ನಿಯಮನ ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಯಾವಾಗಲೂ ಕೂಡ ಒಂದಿಷ್ಟು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಒಂದು ಆಫರ್ ಅನ್ನ ಇಡ್ತಾರೆ. 50% ಆದ್ರೂ ಕಟ್ಟಿ, 25% ಇದ್ರೆ 20,000 ಇದ್ರೆ ಒಂದು 10% ಆದ್ರೂ ಕಟ್ಟಿ ಅನ್ನುವಂತ ರೀತಿಯಾಗಿ ಒಂದು ಆಫರ್ ಅನ್ನ ಕೊಡ್ತಾರಲ್ಲ, ಆ ಆಫರ್ ಮಧ್ಯದಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಒಂದಿಷ್ಟು ಬಿಸಿ ತಟ್ಟಿದೆ. ನೋಡಿ, ಜನಸಾಮಾನ್ಯರಿಗೂ ಕೂಡ ಒಂದೇ ಕಾನೂನು, ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ಒಂದೇ ಕಾನೂನು ಅನ್ನುವಂತ ರೀತಿಯಾಗಿ ಯಾರೇ ಆದ್ರೂ ಕೂಡ ಒಂದೇ ಕಾನೂನು. ನೋಡಿ, ಈಗ ಎಕ್ಸ್ ಖಾತೆಯಲ್ಲಿ ಒಂದಿಷ್ಟು ಸಿಎಂ ಕಾರಿನ ಫೋಟೋ ಹಾಕಿ 6 ಸಲ ಸೀಟ್ ಬೆಲ್ಟ್ ಅನ್ನ ಹಾಕದೆ ಒಂದಿಷ್ಟು ದಂಡವನ್ನ ವಿಧಿಸಿದ್ದಾರೆ. ಒಮ್ಮೆ ನೋಡಿ, ವೇಗವಾಗಿ ಚಾಲನೆ ಮಾಡಿದ್ರು. ಒಟ್ಟು 7 ಪ್ರಕರಣ ದಾಖಲಾಗಿತ್ತು. 7 ಪ್ರಕರಣದಲ್ಲಿ ಒಂದು ಕಡೆ 6 ಸೀಟ್ ಬೆಲ್ಟ್ ಅಂತಂದ್ರೆ 6 ಸಾರಿಯೂ ಕೂಡ ಒಂದಿಷ್ಟು ಸೀಟ್ ಬೆಲ್ಟ್ ಹಾಕದೆ ಒಂದಿಷ್ಟು ಪ್ರಯಾಣವನ್ನ ಬೆಳೆಸಿದ್ರು. ಒಂದ್ ಕಡೆ ಓವರ್ ಸ್ಪೀಡ್ ಆಗಿ ಬೆಳೆಸೋದ್ರಿಂದಾಗಿ ಇಲ್ಲೂ ಕೂಡ ದಂಡವನ್ನ ಬಿದ್ದಿದೆ. ಸಿಎಂ ಗಮನಕ್ಕೆ ಬಂದ ಕೂಡಲೇ ದಂಡವನ್ನ ಪಾವತಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಕೂಡ ಒಂದೇ ಕಾನೂನು ರೀ. ರಾಜ್ಯದ ಸಿಎಂ ಆದ್ರೇನು, ಪಿಎಂ ಆದ್ರೇನು, ಯಾರೇ ಆದ್ರೂ ಕೂಡ ಎಲ್ರಿಗೂ ಕೂಡ ಕಾನೂನು ಒಂದೇ ಅನ್ನುವಂತ ರೀತಿಯಾಗಿ ಮತ್ತೊಮ್ಮೆ ಸಾಬೀತನ್ನ ಪಡಿಸಿರುವಂತದ್ದು. ಅಂದ್ರೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಈ ಶ್ಲಾಘನೆಗೆ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ನೋಡಿ, ಒಂದು ಕಡೆ ಸಾಕಷ್ಟು ಜನ ಮಾತಾಡ್ತಿರ್ತಾರೆ, ನೋಡ್ರಿ ಇದು ಯಾಕಂದ್ರೆ ಈಗ ಆಫರ್ ಏನ್ ಕೊಟ್ಟಿದಾರಲ್ಲ ಅದನ್ನ ಒಂದ್ ಕಡೆ ಗಿಮಿಕ್ ಆಗಿ ಇಟ್ಕೊಂಡಿದ್ದಾರೆ. ನೋಡಿ, ಸಿಎಂ ಅವರೇ ಒಂದಿಷ್ಟು ದಂಡ ಕಟ್ಟಿದ್ದಾರೆ, ನಾವೇ ಕಟ್ಟಬಾರ್ದು ಅನ್ನುವಂತ ಲೆಕ್ಕದಲ್ಲಿ ಒಂದಿಷ್ಟು ಜನ ಕಟ್ಟೋಕೆ ಹೋಗ್ತಾರಲ್ಲ, ಅದೇ ರೀತಿಯಾದಂತ ಅಂದ್ರೆ ನಿಜವಾಗ್ಲೂ ಕೂಡ ಈ ರೀತಿ ದಂಡಗಳನ್ನ ಬಿದ್ದಂತ ಸಂದರ್ಭದಲ್ಲಿ ಕಟ್ಟಲೇಬೇಕಾಗಿರುವಂತದ್ದು ಅನಿವಾರ್ಯ. ಅದು ಯಾಕಂದ್ರೆ ಸಿಎಂ ಜೊತೆಗೂ ಕೂಡ ನಾವು ಕೂಡ ಎಲ್ಲರೂ ಕೂಡ ಒಂದೇ ಅನ್ನುವಂತ ರೀತಿಯಾಗಿ. ಸೊ ನೋಡಿ, ಈಗಾಗಲೇ ಗಮನಿಸ್ತಾ ಇದ್ದೀರಾ, 6 ಸಲ ಸೀಟ್ ಬೆಲ್ಟ್ ಹಾಕದೆ ಒಂದಿಷ್ಟು ಪ್ರಯಾಣವನ್ನ ಬೆಳೆಸಿದ್ರಿಂದಾಗಿ ಒಂದು ಕಡೆ 6 ಪ್ರಕರಣ, ಮತ್ತೊಂದು ಕಡೆ ಓವರ್ ಸ್ಪೀಡ್ ಆಗಿ ಹೋಗಿದಂತ ಕಾರು. ಸೊ ಅಲ್ಲೂ ಕೂಡ ಒಂದಿಷ್ಟು ಇಲ್ಲಿ ಯಾವಾಗ ಓಲ್ಡ್ ಏರ್ಪೋರ್ಟ್ ರೋಡ್ಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಒಂದ್ ಕಡೆ ಓವರ್ ಸ್ಪೀಡ್ ಹೋಗಿರ್ತಾರಂತೆ, ಆವಾಗಲೂ ಒಂದು ಕೇಸನ್ನ ಬಿದ್ದಿದೆ. ಸೊ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬರ್ತಿದ್ದ ಹಾಗೆ 2,500 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಅನ್ನುವಂಥದ್ದು, ಒಂದ್ ಕಡೆ ಪಾವತಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಒಂದ್ ಕಡೆ ಲಭ್ಯವಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದಾಗ ರಾಜ್ಯದ ಸಿಎಂಗೂ ಅವರಿಗೂ ಕೂಡ ಟ್ರಾಫಿಕ್ ರೂಲ್ಸ್ ಅನ್ನ ಪಾಲಿಸಬೇಕು. ಪ್ರತಿಯೊಬ್ಬರು ಕೂಡ ಟ್ರಾಫಿಕ್ ಅನ್ನ ರೂಲ್ಸ್ ಪಾಲಿಸಬೇಕು. ಹೆಲ್ಮೆಟ್ ಅನ್ನ ಹಾಕೋಬೇಕು, ಕಾರಲ್ಲಿ ಕೂತರೆ ಸೀಟ್ ಬೆಲ್ಟ್ ಅನ್ನ ಹಾಕೋಬೇಕು, ಇನ್ನು ಓವರ್ ಸ್ಪೀಡ್ ಆಗಿ ಹೋಗಬಾರ್ದು, ಯಾವ ರೋಡಲ್ಲಿ ಎಷ್ಟು ಲಿಮಿಟ್ ಇರುತ್ತೆ ಅಷ್ಟೇ ಹೋಗಬೇಕು, ಯಾವುದೇ ಕಾರಣಕ್ಕೂ ಲಿಮಿಟ್ ಅನ್ನ ಕ್ರಾಸ್ ಮಾಡಬಾರ್ದು ಅನ್ನೋದು ಕೂಡ ಸಂಪೂರ್ಣವಾಗಿ. ಯಾಕಂದ್ರೆ ಸಂಚಾರದ ನಿಯಮವನ್ನ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಕೂಡ ಬಹಳಷ್ಟು ನಿಯಮಬದ್ಧಗಳನ್ನ ಪ್ರತಿ ಬಾರಿಯೂ ಕೂಡ ತೊಂಬರ್ತಾರೆ. ಯಾಕಂದ್ರೆ ಅದನ್ನ ಪಾಲಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪಾಲಿಸೋಣ. ಪ್ರತಿಯೊಬ್ಬರೂ ಕೂಡ ಏನಾದರೂ ದಂಡವನ್ನ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಇದೀಗ ಏನು ಆಫರ್ ಇಟ್ಟಿದ್ದಾರೆ, ಆ ಆಫರ್ ಮಧ್ಯದಲ್ಲೇ ಒಂದಿಷ್ಟು ದಂಡವನ್ನ ಕಟ್ಟುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ, ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಕಟ್ಟಿದ್ದಾರೆ ಅಂತಂದ್ರೆ ನೀವು ಯಾವ ಲೆಕ್ಕ? ಸೊ ಅವ್ರು ಕೊಟ್ಟಿದ್ದು 2,500 ಸರ್, ನಾವೇನು 20,000 ಇದೆ, 30,000 ಇದೆ, ನಾವೇನು ಕಟ್ಟೋಣ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಬ್ಬೊಬ್ರು ಮಾತಾಡ್ತಿರ್ತಾರೆ. ನೋಡಿ, ಎಷ್ಟೇ ಆದ್ರೂ ಕೂಡ ದಂಡ, ನೀವು ಸೀಟ್ ಬೆಲ್ಟ್ ಹಾಕದೆ ಹೋಗಿರ್ಬೋದು, ಹೆಲ್ಮೆಟ್ ಹಾಕದೆ ಹೋಗಿರ್ಬೋದು, ಏನು ತ್ರಿಬಲ್ ಸೀಟ್ ಹೋದಂತ ಸಂದರ್ಭದಲ್ಲಿ ಆಗಿರ್ಬೋದು, ಸಿಗ್ನಲ್ ಜಂಪ್ ಆದಂತ ಸಂದರ್ಭದಲ್ಲಿ ಆಗಿರ್ಬೋದು, ಈ ರೀತಿಯಾದಂತ ಒಂದಿಷ್ಟು ಕೇಸ್ಗಳು ಬಿದ್ದಿರುತ್ತೆ. ಅದೆಲ್ಲವೂ ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತ ಒಂದಿಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು.